ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಜೈಲಿಗೆ ಹಾಕಲೇಬೇಕು. ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದವರಿಗೆ ಹೇಳಿದಿಕ್ಕಾರ. ಏನೇ ಬರಲಿ ಎಲ್ಲಿಯವರೆಗೆ ಹೋರಾಟ, ಜಗಕ್ಕಾಗಿ ಹೋರಾಟ, ಜಗಕ್ಕಾಗಿ ಹೋರಾಟ. ಜೈ 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 ಭೀಮ್, ಜೈ 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 ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದವರಿಗೆ ಜೈಲಿಗೆ ಹಾಕಲೇಬೇಕು. ಪ್ರಧಾನಮಂತ್ರಿ ಕುರ್ಚಿಯಿಂದ ಇಳಿಸಲೇಬೇಕು. ಪ್ರಧಾನಮಂತ್ರಿ ಕುರ್ಚಿಯಿಂದ ಇಳಿಸಲೇಬೇಕು. ಕುರ್ಚಿಯಿಂದ ಇಳಿಸದಿದ್ದರೆ ಮೋದಿ ಅವರಿಗೆ ಹೇಳಿದಿಕ್ಕಾರ. ಇಳಿಸದಿದ್ದರೆ ಬಿಜೆಪಿಗೆ ಹೇಳಿದಿಕ್ಕಾರ. ಕುರ್ಚಿಯಿಂದ ಇಳಿಸದಿದ್ದರೆ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಅಮಿತ್ ಶಾಗೆ ಜೈಲಿಗೆ ಕಳಿಸಲೇಬೇಕು. ಅಮಿತ್ ಶಾನನ್ನು ಜೈಲಿಗೆ ಕಳಿಸುತ್ತೇವೆ. ಸಂವಿಧಾನ ಉಳಿಸುತ್ತೇವೆ. ಅಂಬೇಡ್ಕರ್ ಅವರ ಗೌರವ ಘನತೆ ಉಳಿಸುತ್ತೇವೆ. ಅಮಿತ್ ಶಾ ಜೈಲಿಗೆ ಕಳಿಸುತ್ತೇವೆ. ಅಮಿತ್ ಶಾನನ್ನು ಜೈಲಿಗೆ ಕಳಿಸುತ್ತೇವೆ. ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಹೇಳಿದಿಕ್ಕಾರ. ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಹೇಳಿದಿಕ್ಕಾರ. ಅಮಿತ್ ಶಾನನ್ನು ಜೈಲಿಗೆ ಹಾಕಿ. ಅಮಿತ್ ಶಾನನ್ನು ಕುರ್ಚಿಯಿಂದ ಇಳಿಸಲೇಬೇಕು. ತಡಿಪಾಲ್ ಅಮಿತ್ ಶಾಗೆ ಹೇಳಿದಿಕ್ಕಾರ. ಜಗಕ್ಕಾಗಿ ಹೋರಾಟ. ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಹೇಳಿದಿಕ್ಕಾರ. ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಹೇಳಿದಿಕ್ಕಾರ. ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಹೇಳಿದಿಕ್ಕಾರ. ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಅಂಬೇಡ್ಕರ್ ವಿರೋಧಿ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಸಂವಿಧಾನ ವಿರೋಧಿ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಅಮಿತ್ ಶಾ ಹಟಾओ देश बचाओ. अमित शाह हटाओ देश बचाओ. अमित शाह हटाओ देश बचाओ. ಇದು ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಅಪಮಾನ ಎಂದು ಸಹಿಸಲ್ಲ, ಎಲ್ಲ ಸಹಿಸ್ತೀವಿ ನಾವು. ಎಷ್ಟು ಹಿಂದೆ ಜಗ್ತೀರಿ ನೀವು, ಎಷ್ಟು ಇದು ಮಾಡ್ತೀರಿ. ಎಲ್ಲ ಬಡ ಜನರಿಗೆ ಮತ್ತೆಲ್ಲರಿಗೆ ಸಮಾನತೆ ಹಕ್ಕು ಕೊಟ್ಟಿದಾರಲ್ಲ, ಅದು ನಿನಗೆ ಸಿಕ್ಕಿದೆ. ನಿನ್ನ ಮನಸ್ಸಿನಾಗ ನಿನ್ನಲ್ಲಿ ಎಷ್ಟು ನಿಂದು ಮನಸ್ಸಲ್ಲಿ ಎಷ್ಟು ಹಿಡ್ಕೊಂಡಿದ್ದಲ್ಲ ನೀನು, ಅದೆಲ್ಲ ಹೊರಗೆ ತೆಗ್ದಿದೀಯಾ ನೀನು. ಮುಂದೆ ನಾವೆಲ್ಲರೂ ಇದು ಪ್ರತಿಭಟನೆ ಪ್ರಕಾಂತನೇ ಇವತ್ತು ನಾವು ಕಲಬುರಗಿಯಲ್ಲಿ ಬಂದಿಟ್ಟು ನಿನಗೊಂದು ಮೆಸೇಜ್ ಕೊಡ್ತಾ ಇದ್ದೀವಿ. ರಾಜೀನಾಮೆ ಕೊಡಬೇಕು, ಎಲ್ಲರಿಗೆ ಕ್ಷಮೆ ಕೇಳಬೇಕು. ಅಲ್ಲಿವರೆಗೆ ನಾವು ನಿನ್ನೆ ಬಿಡಲ್ಲ. ನಾನು ಅನ್ಸೂಯ ಸುಲೇಕರ್, ಅಫಜಲ್ಪುರ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇವತ್ತಿನ ದಿನ ಏನು ಈ ಹುಚ್ಚ ಅಮಿತ್ ಶಾ ಅವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಇದಕ್ಕೆ ಕಾರಣ ಅಂಬೇಡ್ಕರ್ ಅಂತ ಇದು ಒಂದು ಫ್ಯಾಷನ್ ಅಂತ ಹೇಳಿದ್ದಾನೆ ಲುಚ್ಚ ಅಮಿತ್ ಶಾ. ನಿನಗೆ ಹೇಳಬೇಕಾದ್ರೆ ಏನಂದ್ರೆ, ಇವತ್ತಿನ ದಿನ ಸಂಸತ್ನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನೀನು ಏನು ಅಂಬೇಡ್ಕರ್ ಅವ್ರ ಬಗ್ಗೆ ಫ್ಯಾಷನ್ ಅಂತ ಹೇಳಿದೆಯಲ್ಲ, ಅವ್ರ ಹೆಸರು ಹೇಳ್ಕೊಂಡು ನೀನು ಏನು ಒಂದು ದಿಮಾಗಿನ ಮಾತು
ನೀ ಅಂಬೇಡ್ಕರ್ ಅನ್ನೋದನ್ನ ಮರಿಬೇಡ. ಇವತ್ತಿನ ದಿನ ಚಹಾ ಮಾರುವಂತ ವ್ಯಕ್ತಿ ಮೋದಿ ಇವತ್ತಿನ ದಿನ ಪ್ರಧಾನಿ ಆಗಿದ್ದಾನೆ ಅಂದ್ರೆ ಕಾರಣ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಬರೆದಂತ ಸಂವಿಧಾನನೇ ಕಾರಣ ಅನ್ನೋದು ಕೂಡ ನೀನು ಮರಿಬೇಡ ಮೋದಿ ಅವರೇ. ಇವತ್ತಿನ ದಿನ ನಾವು ಏನ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಒಂದು ವಿಶ್ವಜ್ಞಾನಿ ಮಾನವ ಕುಲಕ್ಕೆ ಒಂದು ಮಾದರಿಯಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲಾದ್ರೂ ಒಂದು ಕಪ್ಪು ಚುಕ್ಕೆಯನ್ನ ನೀವು ಗುರುತನೆ ಮಾಡಿದ್ರೆ ನಮ್ಗೆ ನೋವನ್ನು ಉಂಟು ಮಾಡುತ್ತದೆ. ನೀವು ಎಲ್ಲಿವರೆಗೂ ಇಂಥವ್ರು ಇದ್ದೀರಾ, ನಾವು ಅಲ್ಲಿ ತನಕನೂ ಬಾಬಾ ಸಾಹೇಬ್ ಅಂತ ನಮ್ಮ ಕೂಗ ಕೇಳ್ತಾನೆ ಇರುತ್ತೆ. ಇದನ್ನ ನೀವು ತಿಳ್ಕೋಬೇಕು. ಯಾಕಂದ್ರೆ ಇವತ್ತಿನ ದಿನ ಹೆಣ್ಮಕ್ಳಿಗೆ ಸಮಾನತೆ ತಂದುಕೊಟ್ರು, ಜ್ಞಾನ ತಂದುಕೊಟ್ರು, ಸುಧಾರತೆ ತಂದುಕೊಟ್ರು, ದಮನಿತರ ಪಾಲಿಗೆ ಒಂದು ರೀತಿಯ ಬರಕನ್ನು ಕೊಟ್ಟರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥದ್ದು ಇಡೀ ದೇಶವನ್ನೇ ಮರಿಬಾರ್ದು ಅಂತ ಹೇಳಿ ಇವತ್ತಿನ ದಿನ ನಾವು ಈ ನೋವಿನಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳಿ ತಿಳ್ಕೋಬೇಕೆಂದು ನಾನು ಹೇಳಲು ಇಷ್ಟಪಡ್ತೇನೆ. ಜೈ ಭೀಮ್, ಜೈ